ಇವಾಗಿನ ಮಟ್ಟಿಗೆ ನಮಗೆ ಮೈಸೂರು ಇವಾಗ ಸೆಟ್ ಆಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ಈಗ ಮೈಸೂರು ನಾನು 1.5 ವರ್ಷ ಆಯ್ತು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ ಗೌರ್ಮೆಂಟ್ಗಳ ಸಮ ಇಲ್ಲ. ಯಾವುದೋ ಒಂದ್ ಕಡೆಯಿಂದ ಯಾರೋ ಬಂದು ಉಳಿಲಿ ಏನಾಗ್ಲಿ ಅಂತ ಡ್ರೈವರ್ ಕಾಂಟ್ರಾಕ್ಟರ್ ಒಂದು ಕಿಮ್ಮತ್ ಕೊಡ್ಲಿ. ದೊಡ್ಡ ಗಾಡಿ ಅಂತ ಕಂಡವರಿಗೆ ಏನು ದೊಡ್ಡ ಗಾಡಿ ಅಂತ ಕಂಡ್ಬಿಟ್ರೆ, ಯಾಕೆ ದೊಡ್ಡ ಗಾಡಿಯವರೆಲ್ಲ ಡ್ರೈವರ್ ಅಲ್ವಾ. ಸುಗಮದಲ್ಲಿ 5 ಜನ ಇದ್ದಾರೆ. 5 ಜನ. ಸುಗಮದಲ್ಲಿ ಕೆಲವಷ್ಟು ಬಸ್ಸಿಗೆ APM ಅಂತ ಬರುತ್ತಲ್ಲ, ಅದು ಬೇರೆನಾ? ಇದ್ರಲ್ಲಿ ನಮ್ಮಲ್ಲಿ ಬಂದೆ ಮಾವೀರು, ಮಾಮಾಯಿ, APM, ವಿಸ್ಮಿತ, 5 ಸ್ಟಾರ್. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಸಚಿನ್ ಬೈ. ವೆಲ್ಕಮ್ ಬೈ. ಇದು ಎಷ್ಟು ವರ್ಷದಿಂದ ಸುಗಮದಲ್ಲಿ ಡ್ರೈವಿಂಗ್ ಮಾಡ್ತಿದ್ದೀರಾ? ಸುಗಮದಲ್ಲಿ ಬಂದೆ ನಾನು 3 ವರ್ಷ ಆಯ್ತು. 3 ವರ್ಷ. ನಾನು ನೈಟ್ ಸರ್ವಿಸಿಗೆ ಬಂದೆ ಒಂದು 9 ವರ್ಷ ನೈಟ್ ಸರ್ವಿಸ್ ಇದೆ. ಅಂದ್ರೆ ಇದಕ್ಕಿಂತ ಮೊದಲು ಯಾವ್ದು ಓಡಿಸ್ತಾ ಇದ್ರಿ? ಇದಕ್ಕಿಂತ ಮೊದಲೇ ನಾನು ಇದು ಯಾವ್ದಂತ SPD ಓಡಿಸ್ತಿದ್ದೆ ಫಸ್ಟಿಗೆ. ಅಂದ್ರೆ ಎಲ್ಲಿ ಬರ್ತದ್ದು? ಅದು ಸಿರ್ಸಿ ಅವ್ರದ್ದಾಗಿತ್ತು. ಮೂಲತಃ ಬಂದು ಸಿರ್ಸಿ ಅವ್ರದ್ದಾಗಿತ್ತು. ಅದು ಬಿಟ್ಟರೆ ದುರ್ಗಾಂಬ ಓಡಿಸಿದ್ದೀನಿ. ಅದು ಬಿಟ್ಟರೆ ಶ್ರೀಕುಮಾರ್ ಓಡಿಸಿದ್ದೀನಿ. ಅದ್ರ ನಂತರ ನಾನು ಬಂದಿದ್ದು ಸುಗಮದಲ್ಲಿ. ಯಾವ್ಯಾವ್ದು ಎಷ್ಟೆಷ್ಟು ವರ್ಷ ಓಡಿಸಿದ್ರಿ? ನಾವು ದುರ್ಗಾಂಬದಲ್ಲಿ ಒಂದು ಸ್ವಲ್ಪ ಟೈಮ್ 1 ವರ್ಷ ಲೆಕ್ಕ ಮಾಡಿದ್ದೀನಿ. ನೀವು? ಹೌದು. ಅದು ಬಿಟ್ಟರೆ SPD ದಲ್ಲೂ ಅಷ್ಟೇ. ಅದು ಬಿಟ್ಟರೆ ಶ್ರೀಕುಮಾರ್ ಒಂದು ಸ್ವಲ್ಪ ಟೈಮ್ ಮಾಡಿದ್ದೀನಿ. ಅದು ಬಿಟ್ಟರೆ ಇವಾಗ ಇದರಲ್ಲೇ ಮಾಡ್ತೀನಿ. ಇದು ಒಂದು 3 ವರ್ಷ ಆಯ್ತು, 3.5 ವರ್ಷ ಆಯ್ತು. ಇಷ್ಟು ಬಸ್ ಓಡಿಸಿದಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಅನಿಸ್ತು? ನನಗೆ ಸುಗಮ ಬೆಸ್ಟ್, ಕಂಫರ್ಟೇಬಲ್ ಅನಿಸ್ತು. ಅಂದ್ರೆ ಫಸ್ಟ್ ನಾನು ಮೊದಲಿಂದ ಮಾಡ್ತಾ ಇದ್ದಿದ್ದು ಗೋಕರ್ಣ ಟು ಬೆಂಗಳೂರು ಆಗಿತ್ತು. ಹೌದಾ? ಇವಾಗ ಬಂದೆ ಗೋಕರ್ಣ ಟು ಮೈಸೂರು ಮಾಡ್ತಾ ಇದ್ದೀನಿ ಇವಾಗ. ಯಾವ್ದು ಚೆನ್ನಾಗೈತೆ ರೂಟು? ಈಗ ರೂಟು ಬೆಂಗಳೂರು ಫಸ್ಟಿಗೆ ಅಡಿಲಾಗಿತ್ತು. ಇವಾಗ ರೂಟಿನ ಬಗ್ಗೆ ಎಲ್ಲ ಡೈವರ್ಷನ್ ಅದು ಇದು ಟ್ರಾಫಿಕ್, ಅದಕ್ಕಿಂತ ಇವಾಗ ಬೆಟರ್ ಅಂದ್ರೆ ಮೈಸೂರು ಲೈನ್ ಬೆಟರ್ ಬೆಂಗಳೂರಿಗಿನ್ನ. ಅಂದ್ರೆ ಯಾವ್ದ್ರಲ್ಲಿ ನಿಮಗೆ ಚೆನ್ನಾಗಿ ಅನ್ಸುತ್ತೆ? ಇವಾಗಿನ ಮಟ್ಟಿಗೆ ನಮಗೆ ಮೈಸೂರು ಇವಾಗ ಸೆಟ್ ಆಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ಈಗ ಮೈಸೂರು ನಾನು 1.5 ವರ್ಷ ಆಯ್ತು. 1.5 ವರ್ಷ. ಈ ಗಾಡಿ ಗೋಕರ್ಣದಿಂದ ಸ್ಟಾರ್ಟ್ ಆದಾಗಿಂದ ಫಸ್ಟ್ ನಾವಿದ್ವಿ. ಯಾವ್ದು ಬೆಸ್ಟ್ ಅಂದ್ರೆ ಓಡಿಸ್ಲಿಕ್ಕೆಲ್ಲ ನಿಮಗೆ? ಟ್ರಾಫಿಕ್ ಎಲ್ಲ ಆಗ್ಲಿ? ಟ್ರಾಫಿಕ್ ಅಂದ್ರೆ ಇವಾಗ ಇದು ನಮ್ಗೆ ಇದರಿಂದ ಬೆಸ್ಟ್ ಅನ್ಸುತ್ತೆ. ಮೈಸೂರು ರೂಟ್ ಯಾವ್ದು ಟ್ರಾಫಿಕ್ ಎಲ್ಲ ಏನಿಲ್ಲ, ಕ್ಲಿಯರ್ ಇರುತ್ತೆ, ಕ್ಲಿಯರ್ ಉಳಿಯುತ್ತೆ. ಏನಾದ್ರು ಅಂದ್ರೆ ನಿಮ್ಗೆ ದಸರಾ ಟೈಮ್ ಅಷ್ಟೇ ಬಿಟ್ರೆ, ಅದ್ ಬಿಟ್ಟೇನು ಇಲ್ಲಿ ನಮ್ಮ ಬೆಂಗಳೂರು ಟೈಪಲ್ಲೆಲ್ಲ ವೀಕೆಂಡ್ ಅದು ಇದು ಅಂತ ಜಾಮ್ ಎಲ್ಲ ಯಾವ್ದು ಇಲ್ಲ. ಯಾವ್ದು ಮತ್ತೆ ತೊಂದ್ರೆ ಏನೂ ಇಲ್ಲ. ಆರಾಮಾಗಿ ಬರ್ಬೋದು. ಇಲ್ಲಿ ಗೋಕರ್ಣದಿಂದ ನಾನು 6:30ಗೆ ಬಿಡ್ತೀನಿ. 6:30? ಬೆಳಿಗ್ಗೆ ನನಗೆ ಮೈಸೂರಿಗೆ 5:30ಇಂದ 6 ಗಂಟೆ ರೀಚಿಂಗ್ ಟೈಮ್ ಇದೆ. ಅಷ್ಟರೊಳಗೆ ಹೋಗ್ತೀವಿ. ಇಲ್ಲಿಂದ ಬಂದು ನಮ್ದು ಬಂದು ಗೋಕರ್ಣ, ಕುಮಟಾ ಪಿಕಪ್ ಟೈಮ್ ಎಲ್ಲ ಹಿಡಿದು ಗೋಕರ್ಣ, ಕುಮಟಾ, ಹೊನ್ನಾವರ, ಮುರುಡೇಶ್ವರ, ಭಟ್ಕಳ, ಹಾಗೆ ಕುಂದಾಪುರ, ಉಡುಪಿ, ಮಂಗಳೂರು ತನಕನೂ ಪಿಕಪ್ ಇದೆ. ಸುತ್ತಾಡಿ ಹೋಗ್ತೀರಾ? ಇಲ್ಲ, ಒಂದೇ ರೂಟ್. ಸುತ್ತಾಡಿ ಅಂತ ಏನಿಲ್ಲ. ಇಲ್ಲಿಂದ ಮಂಗಳೂರವರೆಗೂ ಒಂದೇ ರೂಟ್. ಎಲ್ಲ ಕಡೆನೂ ಪಿಕಪ್ ಇದೆ. ನಮ್ಮ ಮಂಗಳೂರವರೆಗೂ ಪಿಕಪ್ ಇದೆ. ಅದ್ರ ಮುಂದೆ ಇಲ್ಲ? ನಮ್ಗೆ 12 ಗಂಟೆವರೆಗೆ ಪಿಕಪ್ ಇದೆ. 12 ಗಂಟೆ ನೈಟ್ 12 ಗಂಟೆವರೆಗೂ ಪಿಕಪ್. ಯಾವ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಅವರಿಗೆ ಪಿಕಪ್ ಮಾಡ್ತೀರಾ ನೀವು? ಅಂದ್ರೆ ಇಲ್ಲಿಂದ 6:30ಗೆ ಬಿಟ್ಟಿದ ಗಾಡಿ ನಮ್ಗೆ ಕುಮಟಕ್ಕೆ 7 ಗಂಟೆ ಟೈಮಿಂಗ್ ಇದೆ. ಆಮೇಲೆ ಹೊನ್ನಾವರ 7:30 ಟೈಮಿಂಗ್ ಇದೆ. ಮುರುಡೇಶ್ವರ 8:05 ಟೈಮ್ ಇದೆ. ಹಾಗೆ ಭಟ್ಕಳ 8:20 ಟೈಮ್ ಇದೆ. ಹಾಗೆ ಅಲ್ಲಿಂದ ಕುಂದಾಪುರ 9:15. ಅದ್ರ ನಂತರ ನಾವು ಸಾಲಿಗ್ರಾಮ ಊಟಕ್ಕೆ ಹಾಕ್ತೀವಿ. ಒಂದು 9:30 ಅಲ್ಲಿ ಊಟಕ್ಕೆ ಹಾಕ್ತೀವಿ. ಅದ್ರ ನಂತರ 10:00 ನಮಗೆ ಉಡುಪಿ ಟೈಮಿಂಗ್ ಇದೆ. 11:00 ನಮಗೆ ಮಂಗಳೂರು ಟೈಮಿಂಗ್ ಇದೆ. ಎಲ್ಲಿ ಟೈಮ್ ವೇಸ್ಟ್ ಆಗಲ್ಲ? ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ. ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಇದಾಗುತ್ತೆ. ಮತ್ತೆ ನಿಮಗೆ ಪ್ಯಾಸೆಂಜರ್ಗೆ ಯಾವ ತರ ಅಂದ್ರೆ ಫೆಸಿಲಿಟಿ ಇದೆ ನಿಮ್ಮ ಬಸ್ಸಲ್ಲಿ? ಆಮೇಲೆ ಪ್ಯಾಸೆಂಜರ್ಗೆ ಯಾವ್ದು ಅಂತಂದ್ರೆ ಏನಿಲ್ಲ. ನಾವು ಕಸ್ಟಮರಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂತೀವಿ. ರೆಸ್ಪಾನ್ಸ್ ಒಳ್ಳೆ ಇದೆ. ಮತ್ತೆ ಯಾವುದೋ ಒಂದು ಅವರು ಹಾಗೆ ಸುಗಮದಲ್ಲಿ ಓಡಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಇವಾಗ ನಾವು 1.5 ವರ್ಷ ಆಯ್ತು ಇಲ್ಲಿ ಜರ್ನಿ ಮಾಡ್ಲಿಕ್ಕೆ. ಯಾವುದೋ ಒಂದು ಪ್ಯಾಸೆಂಜರ್ ಇಂದ ಯಾವ್ದು ಕಂಪ್ಲೇಂಟ್ ಇಲ್ಲ. ನಮ್ಮ ರೆಡ್ ಮಾರ್ಕ್ ಯಾವ್ದಿಲ್ಲ. ಎಲ್ಲದು ಒಳ್ಳೇದು ಅಂತಾನೆ ಬಂದಿದೆ. ಅದ್ ಬಿಟ್ರೆ ಮತ್ತೇನು ಸಮಸ್ಯೆ ಏನಿಲ್ಲ. ಅದು ನಮ್ದಂದ್ರೆ ಆ ಕಡೆ ಒಂಚೂರು ಘಾಟ್ ಸೆಕ್ಷನ್ ಇದೆ. ಅದೇನು ಮಾಡ್ಲಿಕ್ಕೆ ಆಗಲ್ಲ. ಅದು ಇದೆ ನಮ್ಮಲ್ಲಿ 9:30 ನಾವು ಟೈಮಿಂಗ್ ಕೊಡ್ತೀವಿ ಅವರಿಗೆ. ಊಟ ಟೈಮಿಂಗ್ ಬಂದು 9:30 ಒಂದ್ಸಲ ಟೈಮಿಂಗ್ ಇದೆ. 9:30 ಒಂದ್ಸತಿ ನಾವು ಊಟಕ್ಕೆ ಹಾಕಿ ಅಲ್ಲಿ ವಾಶ್ರೂಮ್ಗೆಲ್ಲ ಹೋಗ್ತಾರೆ. ಅದ್ ಬಿಟ್ರೆ ನಾವು KPD ದಲ್ಲಿ ಡೀಸೆಲ್ ಹಾಕ್ತಿವಿ. ಒಂದು 11 ಗಂಟೆ ಹತ್ರ ನಾವು ಡೀಸೆಲ್ ಹಾಕ್ತಿವಿ.
ಅಲ್ಲಿಗೂ ನಾವು ಹೇಳ್ತೀವಿ ಪ್ಯಾಸೆಂಜರಿಗೆ. ಯಾಕಂದ್ರೆ ಅದು ಬಿಟ್ರೆ ನಮಗೆ ಮುಂದೆ ಎಲ್ಲೋ ಹಾಕ್ಲಿಕ್ಕೆ ಹೋಟೆಲ್ ಗೀಟಲ್ ಯಾವುದು ಉಳಿಯಲ್ಲ. ಅದಕ್ಕೋಸ್ಕರ ಅಲ್ಲೂ ಅವ್ರಿಗೆ ವಾಶ್ರೂಮ್ಗೆ ಹೋಗೋದಿದ್ರೆ ಹೋಗ್ಬರ್ತಾರೆ. ಅದು ಬಿಟ್ರೆ ಇನ್ನು ನಾವು ಹಾಕೋದು 1:30 ಇಲ್ಲ 2 ಗಂಟೆಗೆ ಒಂದು ಸಂಪಾಂಜಿಯಲ್ಲಿ ಹಾಕ್ತಿವಿ, ಘಾಟ್ ಸೆಕ್ಷನ್ಗಿಂತ ಕೆಳಗಡೆ. ಅಲ್ಲೂ ಹೋಗ್ಬರ್ತಾರೆ, ಯಾವ್ದು ವಾಶ್ರೂಮಿಗೆಲ್ಲ ಯಾವ್ದು ತೊಂದರೆ ಇಲ್ಲ. ಹಾಗಂದ್ರೆ ಮತ್ತೆ ಯಾವ್ದಾದ್ರು ಪ್ಯಾಸೆಂಜರ್ ಬಂದು ಒಂಚೂರು ವಾಶ್ರೂಮ್ ಬೇಕಂದ್ರೆ ನೋಡಿ ಮಾಡಿ ಅಂತ, ಯಾಕಂದ್ರೆ ಟರ್ನಿಂಗ್ ಜಾಗ ಜಾಸ್ತಿ ಇದೆ ನಮ್ದು, ಹಾಗಾಗಿ ನೋಡಿ ಮಾಡಿ ನಿಲ್ಲಿಸ್ತೀವಿ. ಅದ್ರ ಬಗ್ಗೆ ಯಾವ್ದು ಅವ್ರಿಗೆ ಯಾವ್ದು ಇದಿಲ್ಲ. ಮತ್ತೆ ನೀವು ಎಲ್ಲ ಪ್ಯಾಸೆಂಜರಿಗೆಲ್ಲ ಯಾವ ತರ ಒಳಗೆ ತಗೋತೀರಾ? ಅಂದ್ರೆ ಆನ್ಲೈನ್ ಅಲ್ಲೇ ಎಲ್ಲ ನಿಮಗೆ ಬರುತ್ತಾ? ಎಲ್ಲ ನಮಗೆ ಅಂದ್ರೆ ಲಿಂಕೇ ಬಂದುಳಿಯತ್ತೆ. ಫಸ್ಟ್ ಆಫ್ ಆಲ್ ನಾವು ಈಗ ಗಾಡಿ ಬಿಡೋಕ್ಕಿಂತ ಮೊದಲೇ ನಮಗೆ ಒಂದು 5 ಗಂಟೆ ಹತ್ರನೇ ನಮ್ಗೆ ಲಿಂಕ್ ಬಂದುಳಿಯತ್ತೆ. ಆಮೇಲೆ ಹಾಗೆ ನಮ್ಮಲ್ಲಿ ಗೋಕರ್ಣ ಏಜೆಂಟ್ ಇದ್ದಾರೆ, ಅವ್ರು ಚಾರ್ಟ್ ಕೊಡ್ತಾರೆ. ಪ್ರತಿಯೊಂದು ನಮ್ಗೆ ಲಿಂಕ್ ಮೂಲಕನೇ ನಾವು ಕಾಲ್ ಮಾಡೋದು. ಯಾವ್ದಾದ್ರು ಏನು ಟೆನ್ಷನ್ ಇಲ್ಲ. ಹಾಗೆ ಅವ್ರದ್ದಾದ್ರೂ ಫೋನ್ ಬಂದ್ರು ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ಡ್ರೈವರ್ ಮತ್ತೆ ಕಂಡಕ್ಟರ್ ದುಡಿಯುತ್ತೆ. ಅವ್ರಿಬ್ರಲ್ಲಿ ಯಾರಿಗೆ ಮಾಡಿದ್ರು ನಾವು ರೆಸ್ಪಾನ್ಸ್ ಮಾಡ್ತೀವಿ. ಆಮೇಲೆ ಇನ್ನೊಬ್ರು ಹೇಳ್ತಾರೆ ಕುಮಟಾ ಬರೋರು ನಾನಿಲ್ಲ ಹೊನ್ನಾರ ಬರ್ತೀವಿ ಅದು ಇದು ಅನ್ಕೊಂಡು ಅವ್ರು ಹೇಳ್ತಾರೆ, ಅದಕ್ಕೂ ನಾವು ಒಪ್ತೀವಿ. ಇಲ್ಲ ಬರ್ತಾರ, ನೀವು ಅದೇ ಆ ಟೈಮಲ್ಲಿ ಉಳಿರಿ, ಯಾಕಂದ್ರೆ ಮತ್ತೆ ಕಾಯ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ. ಯಾಕಂದ್ರೆ ಮುಂದ್ಗಡೆ ನಮ್ಗೆ ಮಂಗಳೂರವರೆಗೂ ಪಿಕಪ್ ಇದೆಯಲ್ಲ, ಅದಕ್ಕೋಸ್ಕರ ಅದಕ್ಕೋಸ್ಕರ ಪ್ಯಾಸೆಂಜರ್ ಹತ್ರ ಹೇಳೋದು ಅದೊಂದೇ, ಒಂದು ಟೈಮ್ ಒಂದು ವೇಸ್ಟ್ ಮಾಡ್ಬಿಡಿ ಅಂತ. ನಿಮ್ಮ ಕಡೆಯಿಂದ ಪ್ಯಾಸೆಂಜರ್ ಏನಾದ್ರು ಹೇಳೋದಿದ್ಯಾ? ಅಂದ್ರೆ ಕಡೆಯಿಂದ ಹೇಳೋದಂದ್ರೆ ನಿಮಗೆ ಪ್ಯಾಸೆಂಜರ್ ಇಂದ ಏನು ತೊಂದರೆ ಆಗುತ್ತಾ? ಪ್ಯಾಸೆಂಜರ್ ಇಂದ ಏನೋ ತೊಂದರೆ ಇಲ್ಲ, ಆದ್ರೆ ಒಬ್ಬೊಬ್ರು ಹೇಳ್ತಾರ ಇಲ್ಲ, ಯಾಕಂದ್ರೆ ಅವ್ರಾಗೆ ನಮ್ಗೆ ಫೋನ್ ಮಾಡಿ ಅಲ್ಲಿ ಬರ್ತೀವಿ ಅನ್ಕೊಂಡು ಹೇಳಿರ್ತಾರೆ. ಆಮೇಲೆ ನಾವ್ ಅಲ್ಲಿ ಹೋಗಿ ವೇಟ್ ಮಾಡಿದ್ರು ಇಲ್ಲ ನಾವು ಬಂದ್ ನಿಂತೀವಿ, ನೀವೇ ಬಿಟ್ಟು ಹೋಗಿದ್ರಿ, ನಾವು ಇಲ್ಲೇ ನಿಂತಿದೀವಿ ಅನ್ಕೊಂಡು ಹೇಳ್ತಾರೆ. ಬಟ್ ಅದೊಂದೇ ಇದಿದೆ ಬಿಟ್ರೆ ಮತ್ತೆ ಯಾವ್ದು ಸಮಸ್ಯೆ ಇಲ್ಲ. ನೀವು ಬಿಟ್ಟು ಹೋಗಿದ್ರೆ ರಿಫಂಡ್ ಬರುತ್ತಾ? ಬಿಟ್ಟು ಹೋಗಿದಂದ್ರೆ ಆ ಟೈಪ್ ಬಿಟ್ಟು ಹೋಗಲ್ಲ. ಈಗ ಇಲ್ಲಿ ಏನಂದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಗೋಕರ್ಣದಿಂದ ಬರ್ತಾರಂತ ಹೇಳಿರ್ತಾರೆ, ಮಾದನಗಿರಿ ಬರ್ತೀವಿ ಅಂತ ಹೇಳಿರ್ತಾರೆ. ನಾವು ಹೇಳ್ತೀವಿ ಅಲ್ಲಿ ನಿಲ್ತೀವಿ ಉಳಿರಿ ಮಾದನಗಿರಿ. ಈಗ ಒಂದೊಂದ್ ಪ್ಲೇಸ್ ನಮ್ಗೆ ಗೊತ್ತುಳಿಯಲ್ಲ, ಮಂಗಳೂರು ಕಡೆ ಎಲ್ಲಾದ್ರೂ ಒಂದ್ ಸೈಡ್ ಆ ಕಡೆ ಈ ಕಡೆ ಅನ್ಕೊಂಡಿದ್ದಾಗ ಗೊತ್ತುಳಿ. ನಾವು ನೈಟ್ ಟೈಮ್ ಅಲ್ಲ ಅವ್ರಿಗೆ ಹೇಳಿಡ್ತೀವಿ, ಬಟ್ ಅವ್ರು ಬರ್ಲಿಕ್ಕೆ ಒಂಚೂರು ಹೆಚ್ಚು ಕಮ್ಮಿ ಆಗತ್ತೆ, ನಾವು ಮುಂದೆ ಹೋಗುಳಿತೀವಿ. ಆಮೇಲೆ ಫೋನ್ ಮಾಡಿ ಅದೊಂದು ಸ್ವಲ್ಪ ಇದಿದೆ ಬಿಟ್ರೆ ಇದ್ರೆ ಏನೋ ಪ್ಯಾಸೆಂಜರ್ ಇಂದೆಲ್ಲ ನಮ್ಗೇನು ಕಂಪ್ಲೀಟ್ ಇಲ್ಲ. ನೀವು ಇಷ್ಟು ವರ್ಷ ಯಾವ ಬಸ್ ಅನ್ನು ಓಡಿಸಿದ್ದೀರಾ? ನಾನ್ ಬಂದು ಇವಾಗ ಇಲ್ಲಿ ಓಡಿಸ್ತಾ ಇರೋದು ನಾನು 9 ವರ್ಷದಿಂದನೂ ಮಾಡಿದ್ದು. ನಾನು ಲೈಲ್ಯಾಂಡ್ ಅಲ್ಲೇ ಇದ್ದೀನಿ. ಅದು ಬಿಟ್ಟು ಬೇರೆ ಬಿಟ್ರೆ ನಾನು ಯಾವ್ದು ಓಡಿಸಿಲ್ಲಾಗಿತ್ತು. ಬಟ್ ನಾನು ಸುಗಮ ಬಂದಾಗ ಐಷರ್ ಅನ್ನ ಓಡಿಸಿದ್ದೀನಿ. ಹೌದು. ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ? ನಾವು ಬೆಟರ್ ನಮ್ಗೆ ಲೈಲ್ಯಾಂಡ್ ಓಡಿಸ್ತಿದ್ದಕ್ಕೆ. ಲೈಲ್ಯಾಂಡ್ ಯಾಕೆ ಹಾಗೆ ಅಂದ್ರೆ ಅದರಿಂದ ಮೊದ್ಲಿಂದನೂ ಒಂದಿದಲ್ಲ, ಹಾಗಾಗಿ. ಹಾಗಾದ್ರೆ ನಾನು ಇಲ್ಲಿ ಸುಗಮ ಬಂದ ನಂತರ ನಾನು ಈಚರ್ ಅಂತ ನಮ್ಮ ಮಾಮ ಇದಲ್ಲಿ ಏನು ಗಾಡಿ ಇದೆಲ್ಲ ಇದು ಅವ್ರದ್ದೇ. ನಾನು ಸುಗಮ ಎಲ್ಲ ಒಂದೇ ಓನರ್ ಗಾಡಿನ? ಸುಗಮದಲ್ಲಿ 5 ಜನ ಇದ್ದಾರೆ. 5 ಜನ. ಸುಗಮದಲ್ಲಿ ಕೆಲವಷ್ಟು ಬಸ್ಸಿಗೆ APM ಅಂತ ಬರುತ್ತಲ್ಲ, ಅದು ಬೇರೆನಾ? ಇದ್ರಲ್ಲಿ ನಮ್ಮಲ್ಲಿ ಬಂದೆ ಮಾವೀರು, ಮಹಾಮಾಯಿ, APM, ವಿಸ್ಮಿತ, 5 ಸ್ಟಾರ್ 5 ಇದೆ. 5 ಓನರ್ಸ್ ಇದ್ದಾರೆ. ಆದ್ರೆ ಬ್ರ್ಯಾಂಡ್ ನೇಮ್ ಅಂತ ಸುಗಮ. ಸುಗಮ ಅಂತ ಬ್ರ್ಯಾಂಡ್ ನೇಮ್. ಇವ್ರದ್ದು ನಮ್ಮ ಸಾವುಕಾರ. ಎಲ್ಲ ಒಂದೇ? ಎಲ್ಲ ಒಂದೇ. ಎಲ್ಲ ಕಂಪನಿ ಒಂದೇ ಎಲ್ಲ ಒಂದೇ ಟೈಪ್, ಯಾವ್ದು ಅದು ಇದು ಅಂತ ಎಲ್ಲ ಫೆಸಿಲಿಟಿ ಸೇಮ್ ಇರುತ್ತೆ. ಎಲ್ಲ ಇದ್ರಲ್ಲೂ ಸೇಮ್ ಇದೆ, ಯಾವ್ದ್ರಲ್ಲೂ. ನಿಮಗೆ ಇದು ಘಾಟಲ್ಲೆಲ್ಲ ಓಡಿಸ್ಲಿಕ್ಕೆ ಹೇಗೆ ಈ ಗಾಡಿ ಒಳ್ಳೆ ಇದು ಗಾಡಿ ಬಗ್ಗೆ ಮಾಡ್ತಾರೆ. BS4 ಹೌದು. BS6 ಗಿಂತ BS4 BS4 ಬೆಟರ್ ಗಾಡಿ. ಯಾಕಂದ್ರೆ BS6 ಗಾಡಿಗಳು ತುಂಬಾ ಹೀಟ್ ಆಗತ್ತೆ, ಡ್ರೈವರ್ಗೆ ಅಷ್ಟು ಕಂಫರ್ಟೇಬಲ್ ಗಾಡಿ BS6 ಅನ್ಸ್ತಾ ಇಲ್ಲ. ಟೈಮಿಂಗ್ ಎಲ್ಲ ರೀಚ್ ಮಾಡ್ಲಿಕ್ಕೆ ಯಾವ್ದು ನಿಮಗೆ? ಟೈಮಿಂಗ್ ರೀಚ್ ಮಾಡ್ಲಿಕ್ಕೆ ನಿಮ್ಗೆ ಆ ಗಾಡಿನೂ BS6 ಟೈಮಿಂಗ್ ಎಲ್ಲ ರೀಚ್ ಮಾಡಬಹುದು, ಇಲ್ಲ ಅನ್ನಲ್ಲ. ಅದ್ರಲ್ಲೂ ಟೈಮಿಂಗ್ ಕವರ್ ಎಲ್ಲ ಆಗತ್ತೆ. ಬಟ್ ನಮ್ಗೆ ಇವಾಗ ಏನೋ ಇದು ಓಡಿಸ್ತಾ ಇದಕ್ಕೆ ಇದು ಬೆಟರ್, ನಮ್ಗೆ ಸೆಟ್ ಆಗಿದೆ. ಇದ್ರಲ್ಲಿ ಹೇಗೋ ಹೋದ್ರು ನಾವು ಆರಾಮಾಗಿ ಹೋಗ್ತೀವಿ. ಎಷ್ಟು ಅವರಿಗೆ ನೀವು ರೀಚ್ ಮಾಡಿ ಕೊಡ್ತೀರಾ? ನಮ್ಮಲ್ಲಿ ನಾವು ಆರಾಮಾಗಿ ಹೋಗೋದು, ಯಾವುದು ರ್ಯಾಶ್ ಅದು ಇದು ಏನಿಲ್ಲ. ನಾವು ಆರಾಮಾಗಿ ಹೋದ್ರು ಬೆಳಿಗ್ಗೆ ನಾವು ಒಂದು 5-5:30 ಹೋಗ್ತೀವಿ. ನಮ್ ಟೈಮಿಂಗ್ ಇದ್ದಿದ್ದು 6 ಗಂಟೆ ಇದೆ. 6 ಗಂಟೆ ಒಳಗೆ ಆರಾಮಾಗಿ ರೀಚ್ ಮಾಡಿ ಕೊಡ್ತೀರಾ? ಹೇಳಿ ಟೈಮಿಂಗ್. 6 ಗಂಟೆಗಿಂತ ಒಂದು 10-15 ನಿಮಿಷ ಬಿಫೋರೇ ಉಳಿಯುತ್ತೆ, ಬಿಟ್ರೆ ಗಾಡಿ ಯಾವಾಗೂ ಲೇಟ್ ಆಗಲ್ಲ. ಎಷ್ಟು ಅವರ್ ಅಂತ ಇಲ್ವಾ ನಿಮಗೆ? ಎಷ್ಟು ಅವರ್ ಇದೆ ಆ ತರ ಏನಿಲ್ಲ. ಇಲ್ಲಿಂದ 12 ಅವರ್ ಆಗತ್ತೆ ನಮ್ಗೆ. 6 ಗಂಟೆ ಬಿಟ್ರೆ 6:30 ಬಿಟ್ರೆ 6:30 ಅಲ್ಲಿಗೆ 6 ಗಂಟೆ ರೀಚಿಂಗ್ ಇದೆ. ರೀಚ್ ಮಾಡಿ ಕೊಡ್ತೀರಾ? ಎಷ್ಟೇ ಟ್ರಾಫಿಕ್ ಇದ್ರೂ ರೀಚ್ ಆಗುತ್ತೆ, ಏನ್ ಸಮಸ್ಯೆ ಬರಲ್ಲ. ಇದರಲ್ಲಿ ನಿಮಗೆ ರೋಡಲ್ಲಿ ಸಮಸ್ಯೆ ಅಂತ ಬಂದ್ರೆ ಏನ್ ಬರುತ್ತೆ? ಸಮಸ್ಯೆ ಅಂತ ಬಂದ್ರೆ ಇಲ್ಲಿಗೆ ಯಾವ್ದು ನಮ್ಮಲ್ಲಿ ಅಷ್ಟೇನು ಸಮಸ್ಯೆ ಇಲ್ಲ. ಈ ಕಡೆ ರೋಡಲ್ಲಿ ಯಾವ್ದು ಸಮಸ್ಯೆ ಇಲ್ಲ ನಮ್ಮಲ್ಲಿ, ಏನಿಲ್ಲ, ಯಾವ್ದಿಲ್ಲ. ಮೈಸೂರು ಲೈನಲ್ಲಿ ಯಾವ್ದಿಲ್ಲ. ಮತ್ತೆ ಬೇರೆ ಏನ್ ಬರುತ್ತೆ ಇದರಲ್ಲಿ? ಅಂದ್ರೆ ಘಾಟಲ್ಲಿ ಪ್ರಾಬ್ಲಮ್ ಆದ್ರೆ? ಘಾಟಲ್ಲಿ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಜಾಗ್ರತೆ ಎಳಿಬೇಕು. ಯಾಕಂದ್ರೆ ಮೇಲ್ಗಡೆಯಿಂದ ಬರೋ ಗಾಡಿಗಳೆಲ್ಲ ಸ್ವಲ್ಪ ನಮ್ಮಲ್ಲಿ ಟ್ಯಾಂಕರ್ಗಳು ಮತ್ತೆ ಇವರು ಕಂಟೈನರ್ಗಳು ಜಾಸ್ತಿ ಇದೆ ಆ ಕಡೆ, ಟ್ರೈಲರ್. ಅವ್ರ ಹತ್ರ ಒಂದ್ ಸ್ವಲ್ಪ ಜಾಗ್ರತೆ ಎಳಿಬೇಕಾಯ್ತಾ. ಯಾಕಂದ್ರೆ ಸಿಕ್ಕಾಪಟ್ಟಿ ಬಂದ್ಬಿಡ್ತಾರೆ ಅವ್ರ ಹತ್ರ. ಯಾಕಂದ್ರೆ ಅವು ಲಾರಿಗಳಾಗತ್ತೆ, ನಮ್ದು ಆಗಲ್ಲ, ಪ್ಯಾಸೆಂಜರ್ ವೆಹಿಕಲ್ ಆಗತ್ತೆ. ಅವ್ರು ಮಾಡ್ತಾರಂತ ನಾವು ಮಾಡ್ಲಿಕ್ಕೆ ಹೋದ್ರೆ ಅದು ಕರೆಕ್ಟ್ ಅಲ್ಲ.
ಹಾಗಾಗಿ ನಮ್ಗೆ ಮೇಲ್ ಸೇಫ್ ಅಂದ್ರೆ ಗಾಡಿ ಪ್ಯಾಸೆಂಜರ್ ಸೇಫ್ ಆಗ್ಬೇಕು ನಮ್ಗೆ. ಇದು ಲೈಟ್ ವೇಟ್ ಯಾವ್ದು ಲೈಟ್ ವೇಟ್ ಇಲ್ಲ, ಗಾಡಿ ಕರೆಕ್ಟ್ ಇದೆ, ಗಾಡಿ ಬಗ್ಗೆ ಏನು ಮಾತಿಲ್ಲ. ಅಂದ್ರೆ ಪ್ಯಾಸೆಂಜರ್ ಎಲ್ಲ ಉಳಿತಾರಲ್ಲ, ಈಗ ಅವ್ರದ್ದಾದ್ರೆ ಹಾಗಲ್ಲ, ಟ್ರಾಲಿ ಅವರು ಸುಮ್ನೆ ಸೇಫ್ ಒಂದು ತಪ್ಪಿಸ್ ಬಿಟ್ರೆ ಆಯ್ತು. ನಾವ್ ಹಾಗಲ್ಲ, ಫ್ರಂಟ್ ಇಂದ ಲಾಸ್ಟ್ ವರೆಗೂ ತಪ್ಪಿಸ್ಬೇಕಾಗತ್ತೆ. ಹೌದು. ಆದ್ರೆ ನಿಮ್ದು ತುಂಬಾ ಲಾಂಗ್ ಇರತ್ತಲ್ಲ. ಇದು ಯಾವ ಬಸ್ ಬಾಡಿ? ಇದು ಬಂದು ದಾಮೋದರ್, ಗೋವಾ ದಾಮೋದರ್. ಗೋವಾ ಮತ್ತೆ ಬೇರೆ ಕಡೆ ಎಲ್ಲೂ ಕಟ್ಟಲ್ಲ. ನಮ್ಮಲ್ಲಿ ಗೋವಾ ದಾಮೋದರ್ ಹೈಯೆಸ್ಟ್, ಸಾವುಕಾರದು ಗೋವಾ ದಾಮೋದರ್. ಮತ್ತೆ ನಿಮಗೆ ಓಡಿಸ್ಲಿಕ್ಕಲ್ಲಿ ಯಾವ್ದು ಬೆಸ್ಟ್? ದಾಮೋದರ್ ಇಸ್ ಬೆಟರ್ ಗಾಡಿ. ಬೆಟರ್ ಗಾಡಿ ಒಂದ್ ಸ್ವಲ್ಪನೂ ಮೈ ಕೊಡಲ್ಲ, ಏನಿಲ್ಲ. ಗೋವಾ ದಾಮೋದರ್ ಒಂದ್ ಹೆಸರೇ ಇದೆ. ಇಷ್ಟು ವರ್ಷ ಯಾವ್ಯಾವ್ದು ಓಡಿಸಿದೀರಾ? ನಾನು ಓಡಿಸಿದ್ರಲ್ಲಿ ಗೋವಾ ದಾಮೋದರೇ ಜಾಸ್ತಿ. ಅದ್ ಬಿಟ್ರೆ ಈಗ ಬಂದಿದ್ರಲ್ಲಿ RAC ಬಾಡಿ ಒಂದ್ ಸ್ವಲ್ಪ ಟೈಮ್ ಓಡಿಸಿದೀವಿ. ನಮ್ಮ ಸಾವುಕಾರ ಹತ್ರನೇ ಇದೆ ಗಾಡಿ. ಅದೊಂದ್ ಸ್ವಲ್ಪ ಅಂದ್ರೆ ಒಂದ್ 2-3 ಸಲ ಅಷ್ಟೇ ಗಾಡಿ ಏನಾದ್ರು ಎಕ್ಸ್ಚೇಂಜ್ ಆದಾಗ ಅಷ್ಟೇ. ಬಿಟ್ರೆ ನಾನು ಓಡಿಸ್ತಾ ಇರೋದು ಹೈಯೆಸ್ಟ್ ಆಗಿ ದಾಮೋದರ್ ಬಾಡಿ ವಿತ್ ಲೈಲೆಂಟ್. ಮತ್ತೆ ಬೇರೆ ಓಡಿಸಿಲ್ಲ? ಘಾಟಿಗೆಲ್ಲ ಇದು ದಾಮೋದರ್ ಬೆಸ್ಟಾ? ದಾಮೋದರೇ ಬೆಸ್ಟ್. ಏನಕ್ಕೆ ಹಾಗೆ? ಅದು ದಾಮೋದರ್ನ ಲೈಕ್ ಮಾಡ್ತಾರೆ ಜಾಸ್ತಿ ಜನ. ಮೊದ್ಲಿಂದ ಒಂದು ಬ್ರ್ಯಾಂಡ್ ಅಲ್ಲ ಅದು. ಅವ್ರು ಮತ್ತೆ ಗಾಡಿ ಕಟ್ಟೋದ್ರಲ್ಲೂ ಸ್ಟೈಲ್ ಇದಾರೆ. ಸ್ಟೈಲ್ ಇದೆ. ಏನ್ ಸ್ಟೈಲ್ ಇದೆ? ಅವ್ರಂದ್ರೆ ಗಾಡಿಗಳು ವೇಟ್ ಒಂದ್ ಸೈಡ್ ವೇಟ್ ಮಾಡೋದಾಗ್ಲಿ ಇದೆಲ್ಲ ಯಾವ್ದಿಲ್ಲ. ಒಂದು ಗಾಡಿ ಅಂದ್ರೆ ಗಾಡಿ. ಒಂದ್ಸತಿ ನೀವು ಗಾಡಿ ಓಡ್ತಾ ಇದ್ರೆ ನಿಮ್ಗೆ ಟರ್ನಿಂಗ್ ಅಲ್ಲಾಗ್ಲಿ ಎಲ್ಲೋ ಮೈ ಕೊಡೋದು ಇಂಥದೆಲ್ಲ ಯಾವ್ದು ಇಲ್ಲ. ಕರೆಕ್ಟ್ ಆಗಿ ಜಜ್ಮೆಂಟ್ ಇರುತ್ತೆ. ಜಜ್ಮೆಂಟ್ ಅಲ್ಲಿ ಕರೆಕ್ಟ್ ಇದೆ. ಎಷ್ಟೋ ಇದ್ ಮಾಡಿರಿ ಗಾಡಿನೇ ಕರೆಕ್ಟ್ ಆಗಿ ಉಳಿಯುತ್ತೆ. ಈ ಒಂದೊಂದ್ ಗಾಡಿ ಮೈ ಕೊಡುತ್ತೆ. ಯಾವ್ದು ನಿಮಗೆ ಲೈಫ್ ಬರುತ್ತೆ? ಲೈಫ್ ಬರೋದು ದಾಮೋದರ. ದಾಮೋದರ ಗೋವಾ ದಾಮೋದರ್ ಎಲ್ಲೋ ನೀವು ಯಾರ ಹತ್ರನೂ ಕೇಳಿ, ಗೋವಾ ದಾಮೋದರ್ ಲೈಫ್ ಗಾಡಿ. ಹಾಗೆ ಎಷ್ಟೇ ವರ್ಷ ಆಗಲಿ. ಯಾವಾಗ ಇದ್ದಾದ್ರೂ ನಮ್ದು 7 ವರ್ಷ ಆಯ್ತು ಈ ಗಾಡಿ. 7 ವರ್ಷ ಈ ಗಾಡಿಗೆ 7 ವರ್ಷ ಆಯ್ತು. ಬಾಡಿ ಹೇಗಿದೆ ನಿಮ್ಗೆ ಈಗ ರೀಕಂಡೀಷನ್ ಮಾಡ್ಬೋದು, ಮಾಡ್ಲಿಕ್ಕೆ ಆಗಲ್ಲ ಅಂತ. KSRTC ಎಲ್ಲ ಮಾಡ್ತಾ ಇದಾರಲ್ಲ, ನಮ್ಮಲ್ಲೂ ಮಾಡ್ತಾರೆ. ಮಾಡೋದಲ್ಲ ಗಾಡಿ ಇದಾಯ್ತಂದ್ರೆ ಮಾಡೇ ಮಾಡ್ತಾರೆ. ಪ್ರತಿಯೊಂದ್ ಕಡೆ ಮಾಡ್ತಾರೆ. ಗಾಡಿ ಪ್ರಾಬ್ಲಮ್ ಆದ್ರೆ ಅಷ್ಟೇ. ಪ್ರಾಬ್ಲಮ್ ಆದ್ರೆ ಅಷ್ಟೇ. ನಮ್ಮಲ್ಲಿ ನೀವು ಬೇಕಾದ್ರೆ ನಮ್ಮ ಸುಗಮದಲ್ಲಿ ನೀವು ಗಾಡಿ ನೋಡಿ, ಯಾವ ಗಾಡಿನ ನಿಮ್ಗೆ ಅಷ್ಟು ನಿಮ್ಗೆ ಯಾವ್ದು ನಿಮ್ಗೆ ಹಿಂಗ ಹಳೆ ಗಾಡಿ ಅಂತ ಯಾವ್ದು ಕಾಣಲ್ಲ. ಎಲ್ಲದು ಅಷ್ಟೇ ಕಂಡೀಷನ್ ಅಲ್ಲೇ. ಪ್ರತಿಯೊಂದು ಕೋಚ್ ಅವ್ರದ್ದು ಒಂದೊಂದು ಶೇಪ್ ಇರುತ್ತೆ. ದಾಮೋದರ್ ಬೇರೆ ಇದೆ, ವೀರ ಬೇರೆ ಇದೆ, ಪ್ರಕಾಶ್ ಬೇರೆ ಇದೆ, ಆಮೇಲೆ MG ಕೋಚ್ ಅಂತ ಇದೆ. ಅದು ಬಿಟ್ರೆ ನಿಮ್ಗೆ ಸಕ್ಲೇಶ್ ಅಂತ ಇದೆ. ಕೆಲವೊಂದಿಷ್ಟು ಇದೆ, ಕೋಚ್ಗಳಲ್ಲಿ ತುಂಬಾ ಇದೆ. ಆದ್ರೆ ನಮ್ಮ ಕಡೆ ಜಾಸ್ತಿಯಾಗಿ ನಡೆಯೋದು ಒಂದು ದಾಮೋದರ್, ಒಂದು ವೀರ. ನೀವು ವೀರನ್ ಓಡಿಸಿದಿರಾ? ಪ್ರಕಾಶ್ ಅಷ್ಟೇನು ಓಡಿಸಿಲ್ಲ. ಪ್ರಕಾಶ್ ಎಲ್ಲ ಅಷ್ಟು ಓಡಿಸಿಲ್ಲ. ಒಂದು ಓಡಿಸ್ತಾ ಇರೋದು ದಾಮೋದರನೇ. ದಾಮೋದರ್. ಇನ್ನೊಂದು ಏನಂದ್ರೆ, ಒಂದು ಸ್ವಲ್ಪ ಡ್ರೈವರ್ ಕಂಡಕ್ಟರ್ಗೆ ಯಾರೋ ಆಗ್ಲಿ ಹೊರಗಿನವರಾಗ್ಲಿ ನಾನೊಂದು ರಿಕ್ವೆಸ್ಟ್ ಮಾಡೋದಿಷ್ಟ, ಯಾವುದೋ ಒಂದ್ ಕಡೆಯಿಂದ ಯಾರೋ ಬಂದು ಉಳಿಲಿ ಏನಾಗ್ಲಿ ಅಂತ ಡ್ರೈವರ್ ಕಂಡಕ್ಟರ್ಗೆ ಒಂದು ಕಿಮ್ಮತ್ ಕೊಡ್ಲಿ, ರೆಸ್ಪೆಕ್ಟ್ ಕೊಡ್ಲಿ ಅಂತ ಒಂದು ಕೇಳ್ಕೊಳ್ಳೋದು ನಾವು. ಏನೋ ನಾವು ಕೇಳಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ನೋಡ್ತಾರೆ, ಎಲ್ಲೋ ರೋಡಲ್ಲಿ ಹೋಗ್ತಾ ಇದ್ದವ್ರು ಯಾರೋ ಆಗ್ಲಿ ಏನೋ ಒಂದು ಅಕಸ್ಮಿತ ಆಗುವಂಥದ್ದು ಯಾರೇನು ಬೇಕಂತ ಯಾರು ಮಾಡೋಳಿಯಲ್ಲ. ಅವ್ರಿಗೆ ನಿಲ್ಸಿ ಹೊಡಿಯೋದು ಇದೆಲ್ಲ. ಬಟ್ ಯಾಕಂದ್ರೆ ಅವರು ಮನ್ಸರೇ ಸರ್, ಯಾರು ಏನು ಬೇಕಂತಾನೆ ಯಾರು ಮಾಡಲ್ಲ. ಯಾಕೆ ಈಗ ನೋಡಿ ಬೈಕಲ್ಲೇ ಮಾಡೋ ಒಂದೊಂದರಕ್ಕೆ ದೊಡ್ಡ ಗಾಡಿನೇ ತಪ್ಪು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಗೌರ್ಮೆಂಟ್ಗಳ ಸಮ ಇಲ್ಲ. ಯಾವುದೋ ಒಂದಾಗ್ಲಿ, ಒಂದು ಸೈಕಲ್ಗೆ ಒಂದು ಬೈಕಿಗಾದ್ರೆ ಬೈಕ್ನವ್ನು ತಪ್ಪು, ಯಾರು ತಪ್ಪು ಅಂತ ಒಂದ್ ಹೇಳ್ಬೇಕು. ಈಗ ಸೈಕಲ್ ನೌಕ ತಪ್ಪು ಮಾಡಿ ಬೈಕ್ನವ್ನು ತಪ್ಪು ಅಂತ ಹೇಳಲಿಕ್ಕಿಲ್ಲ. ದೊಡ್ಡ ಗಾಡಿ ಇಲ್ಲಿ ಮಾಡ್ತಾ ಇರೋದೇ ಅದೇ ರೂಲ್ಸ್. ಈಗ ಯಾವ್ದೋ ಆಗ್ಲಿ, ಒಂದು ಏನೋ ಆದ್ರೆ ಒಂದು ಕಾರು, ಒಂದು ರಿಕ್ಷಾ ಆದ್ರೆ ರಿಕ್ಷಾದ ಒಂದು ತಪ್ಪಿದ್ರೆ ಕಾರ್ನ ಒಂದೇ ಅಂತಾರೆ. ದೊಡ್ಡ ಗಾಡಿ ಅಂತ ಕಂಡೋರಿಗೆ ಏನು ದೊಡ್ಡ ಗಾಡಿ ಅಂತ ಕಂಡ್ಬಿಟ್ರೆ, ಯಾಕೆ ದೊಡ್ಡ ಗಾಡಿ ಅವರೆಲ್ಲ ಡ್ರೈವರ್ ಅಲ್ವಾ, ಅದಕ್ಕೋಸ್ಕರ ಅದೊಂದು ಇದು ಮಾಡಿ ಅಂತ ನನ್ಗೆ ಎಲ್ಲರ ಹತ್ರನೂ ಕೇಳೋದದೇ. ಎಷ್ಟೋ ಜನಕ್ಕೆ ಹೊಡಿತಾರೆ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೂ ಅಪ್ಪ ಅಮ್ಮ ಇವರೆಲ್ಲ ಇದ್ದಾರೆ. ನಿಮಗೆ ಮತ್ತೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ? ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ಅಷ್ಟೇ. ಇದೊಂದೇ ನಾವು ಎಲ್ಲರ ಹತ್ರ ಕೇಳ್ಕೊಳ್ಳೋದು, ದಯವಿಟ್ಟು ಅಯ್ಯೋ ಯಾರ ಹತ್ರ ಆದ್ರೂ ನಾವು ಕೇಳೋದು, ಏನಾದ್ರೂ ತಪ್ಪಾಯ್ತಾ ಡ್ರೈವರ್ ಕಂಡಕ್ಟರ್ ಹೊಡೆಯೋಕ್ಕಿಂತ ಮೊದಲೇ ಫಸ್ಟಿಗೆ ಕೇಳಿ ಅಂತ ಕೇಳೋದು. ಏನ್ ತಪ್ಪಾಗಿದೆ, ತಪ್ಪಿದ್ಯಾ ನೀವು ಮಾಡಿ. ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಮಾಡೋದು ಅದು ತಪ್ಪು ಅಂಥದ್ದೆಲ್ಲ ಇದ್ದಾಗ ನೀವು ಮಾಡಿ, ಅದು ಏನು ಕಾನೂನು ಪ್ರಕಾರ ಏನಿದೆ ಅದು ಮಾಡುವ. ಸುಮ್ಮನೆ ಏನು ಇಲ್ಲದೆ ಯಾರ್ಯಾರೋ ಬಂದ್ಕೊಂಡು ಏನೇನೋ ಮಾಡಿ ಸರಿ ಅಲ್ಲ ಅದು. ಅದೊಂದೇ ನಮ್ಮ ಹತ್ರ. ನಿಮ್ಗೆ ಸಮಯ ಆಗ್ತಾ ಬರ್ತಾ ಇದೆ. ಥ್ಯಾಂಕ್ ಯು.